ಯಾವುದ್ರಲ್ಲಿ ನೋಡಿದ್ರು ಬರೀ ನಷ್ಟ ನಷ್ಟ ನಷ್ಟನೇ ಆಗ್ತಾ ಇದೆ. ಆ ಬಾಳು ಶಾಪ ಕೊಟ್ಟಿದ್ದಲ್ಲ, ಅದಕ್ಕೆ ಹೀಗಾಗ್ತಿರೋದು. ನನಗಿದೆಲ್ಲ ಚೆನ್ನಾಗ್ ಗೊತ್ತಾಗತ್ತೆ. ನೀನು ನೋಡಿದ್ರೆ ಆ ತರದ ಹುಡ್ಗನ್ನೇ ನಮ್ಮನೆ ಮತ್ತೆ ಕರ್ಕೊಂಬಂದು ಇಟ್ಕೊಂಡಿದ್ಯಾ. ನೀವಿಲ್ಲಿ ಯಾರು ಬಂದಿರೋ ತಿಳ್ಕೊಬೋದಾ? ಅಣ್ಣ, ನೀವು ಗುರ್ತಿಡಿಲಿಲ್ವಾ? ಇವರು ಬಾಳು ಮಾಮ ಇದಾರೆ. ಬಾಳು ಮಾಮ. ಯಾರು ಬಾಳು ಮಾಮ? ಹೇ ನೋಡಪ್ಪ, ನಿನಗ್ ಗೊತ್ತಿಲ್ವಲ್ಲ, ಮತ್ತೆ ಸುಮ್ನಿರು. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನಗೇನ್ ಕೆಲ್ಸ ಇದೆ ಇಲ್ಲಿ? ಈ ಬೈಲಿನ ಜಾಗದಲ್ಲಿ ತುಂಬಾ ದಿನದ ಯಾರೂ ಬಂದಿರ್ಲಿಲ್ಲ. ನೀವ್ ಯಾರು ಬಂದಿದ್ದೀರಾ ನೋಡಕ್ ಬಂದಿದೀವಿ ನಾವು. ಅರೆ ಮಾರಯ್ಯ, ನಿಮಗೆ ಕಾಣಿಸ್ತಾ ಇಲ್ವಾ? ನಾವು ಕುರಿಗಳನ್ನ ಮೇಯಿಸ್ತಾ ಬಂದಿದ್ದೀವಿ. ಮತ್ತೆ ನಮ್ ಕೆಲ್ಸ ಕೂಡ ಅದೇ ಇದೆ. ಅಣ್ಣ ಹುಷಾರಾಗಿರಿ, ಈ ಭಾಗದಲ್ಲಿ ತುಂಬಾ ಕಳ್ತನ ನಡೆಯುತ್ತೆ. ಬರೀ 4 ಕುರಿಗಳನ್ನ ಕದಿಯೋದಲ್ಲ, ಒಂದೇ ಸಲ 50-60 ಕುರಿಗಳನ್ನ ಕದೀತಾರೆ. ಅರೆ ಏನಪ್ಪ, ಈ ಬಾಳು ಮಾಮನಿಂದ ಕುರಿಗಳನ್ನ ಕದಿಯೋದು ಅಂದ್ರೆ ಅದೇನು ಅಷ್ಟೊಂದು ಸುಲಭನಾ? ಇಲ್ಲಿ ನೋಡು, ನೀವ್ ಈ ಭಾಗದಲ್ಲಿ ಹೊಸದಾಗಿ ಬಂದಿದ್ದೀರಾ ಅಂತ. ಮಿಕ್ಕಿದ್ದೆಲ್ಲ ನಿಮ್ಮಿಷ್ಟ ಅಷ್ಟೇ. ಈ ಭಾಗದಲ್ಲಿನ ಕಲ್ಲು ಸಹ ನನಗ್ ಗೊತ್ತಿದೆ. ಮತ್ತೆ ನೀನು ಬಂದು ನನಗೆ ಬೇರೆದೇನು ಹೇಳ್ತೀಯ? ಹೊರಡ, ಬಂದಿರೋ ದಾರಿಗೆ ತಿರುಗೊಟ್ಟೋಗು. ಜಾಲಿಂದರ, ಮತ್ತೆ ಇಂತಹ ದರೋಡೆಕೋರರನ್ನು ನಾನು ಸಣ್ಣವನಿದ್ದಾಗ್ಲಿಂದಾನು ನೋಡಿದ್ದೇನೆ. ಏನಪ್ಪ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾಕೆ ಅಂತಂದ್ರೆ ಇಲ್ಲೆಲ್ಲ ನೋಡ್ಕೊಳ್ಳೋದಕ್ಕೆ. ಮತ್ತೆ ಆಗಿದ್ದಾದ್ರೂ ಏನು? ಅರೆ, ಕೊಟ್ಟಿಗೆಲಿರೋ ಕೆಲ್ಸ ಯಾರು ಮಾಡ್ತಾರೆ? ಈಗಂತೂ ನಾನು ಎಲ್ಲ ಕೆಲಸ ಮುಗಿಸ್ ಬಂದಿದ್ದೀನಿ ಇಲ್ಲಿಗೆ. ಅಯ್ಯೋ ಮಾರಯ್ಯ, ಅದಾದ್ಮೇಲೆ ಯಾರು ಮಾಡ್ತಾರೆ? ನೀನ್ ತುಂಬಾ ಪ್ರಶ್ನೆ ಮಾಡ್ತಿದ್ಯಾ ಕಣಪ್ಪ. ಅಯ್ಯೋ, ನಾನು ಸರಿಯಾಗಿ ಹೇಳ್ತಿದ್ದೀನಿ. ಮತ್ತೆ ನನಗೆ ಹೇಳು, ನಿಜವಾಗ್ಲೂ ಏನಾಗಿದೆ? ಏನಾಗಿದೆ? ಏನಾದ್ರೂ ಆಗಿರ್ಲೇಬೇಕು. ಅದಕ್ಕೆ ಅಲ್ವಾ ನಿನ್ನ ಹೊಲಕ್ಕೆ ಕಳ್ಸಿರೋದು? ಇಲ್ಲಿ ನೋಡು, ನಾನು ಇಲ್ಲಿ ಕಳ್ಸಿದ್ದಾರೆ ಅಂತ ನಾನು ಬಂದಿದ್ದೀನಿ. ಅರೆ, ಹೊಲ ನೋಡ್ಕೊಳ್ಳೋದು ಅಷ್ಟು ಸುಲಭದ ಕೆಲ್ಸನಾ? ನನ್ಗೆಲ್ಲ ಗೊತ್ತಿದೆ. ಅಯ್ಯೋ, ಹೀಗೆ ಹೇಳಿದ್ರೆ ಆಗುತ್ತಾ? ಇಲ್ಲಿ ಸಾಕಷ್ಟು ಕಳ್ತನಗಳಾಗುತ್ತೆ. ಇಲ್ಲಿ ದರೋಡೆಕೋರರು ಬರ್ತಾರೆ, ಮತ್ತೆ ಹೊಲದಲ್ಲಿ ನುಗ್ತಾರೆ, ಮತ್ತೆ ಯಾರ್ಯಾರೋ ಬಂದು ದಾದಾಗಿರಿ ಮಾಡ್ತಾರೆ, ಮತ್ತೆ ಹೊಡೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅಯ್ಯೋ, ಹಗಲಲ್ಲೇ ಈ ತರ ಆಗುತ್ತೆ, ಇನ್ನು ರಾತ್ರಿ ಹೇಗಾಗ್ಬೇಕು ಹೇಳು? ಅಷ್ಟೇ ತಾನೆ. ಅಯ್ಯೋ, ನಿನಗೆ ಹೆದರಿಕೆನೇ ಆಗಲ್ವಾ ಬಾಳು? ನಿನ್ ವಯಸ್ಸೇನು? ನೀನ್ ಮಾತಾಡ್ತಿರೋದೇನು? ಇಲ್ಲಿ ನೋಡು, ವಾಡೆಯಲ್ಲೂ ಎಲ್ಲ ಕೆಲಸ ಮಾಡ್ಬೇಕು, ಮತ್ತೆ ತೋಟದಲ್ಲೂ ಎಲ್ಲ ಕೆಲಸ ಮಾಡ್ಬೇಕು ಅಲ್ವಾ? ಹೌದು ಮರಯ್ಯ, ನೀನ್ ಹೇಳೋದೆಲ್ಲ ಸರಿಯಾಗೇ ಇದೆ. ಆದ್ರೆ ಇಲ್ಲಿ ಯಾರು ಉಳ್ಕೊಳಕ್ ಆಗಲ್ಲ. ನೀನ್ ಇಲ್ಲೇ ಇರ್ತೀಯ ಅಲ್ವಾ? ಹೌದು. ಹಾ, ಅದೇ ತರ ನಾನು ಇಲ್ಲೇ ಇರ್ತೀನಿ ಬಿಡು, ಅದ್ರಲ್ಲೇನು? ನಿನಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ವಲ್ಲ? ಅಯ್ಯೋ, ನಿನಗೆ ಗೊತ್ತಿಲ್ಲ, ಪಕ್ಕದ ಹೊಲದಲ್ಲಿ ನೋಡ್ಕೊಳ್ಳೋನನ್ನ ತುಂಬಾ ಹೊಡೆದಿದ್ದಾರೆ ಅವರು. ಹೀಗೆ ಹಾಗೆ ಹೊಡೆದಿಲ್ಲ, ಅವನಿಗೀಗ ಹೆದೊಳೋದಕ್ಕೂ ಆಗ್ತಿಲ್ಲ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಅದನ್ನ ನೋಡ್ಕೋಬಹುದು. ಮತ್ತೆ ರಾತ್ರಿ ಸಮಯಕ್ಕೆ ಏನ್ ಮಾಡಿದ್ಯಾ? ಏನ್ ನಿರ್ಧಾರ ಮಾಡಿದ್ಯಾ ಅಂತಂದ್ರೆ, ಇಲ್ಲೇ ಮಲ್ಕೊಳ್ಳೋದು, ಮತ್ತೆ ಇಲ್ಲೇ ಒಲೆ ಹಚ್ಚೋದು. ಬೇಡ ಬೇಡ, ನನಗಂತೂ ಇದು ಬೇಡ ಅನ್ಸುತ್ತೆ. ನೀನು ಈಗ್ಲೂ ಯೋಚನೆ ಮಾಡು. ನೀನ್ ಹೇಳೋದೆಲ್ಲ ಆಯ್ತು. ಒಳ್ಳೇದಾಗ್ಲಿ ಅಂದ್ರೆ ಹೀಗೆ ಹೇಳ್ತೀಯಲ್ಲ ನೀನು. ಸರಿ, ಮನೆಯವರು ಗೊತ್ತಿದ್ಯಾ ನೀನ್ ಇಲ್ಲಿಗೆ ಬಂದಿರೋದು? ಅಯ್ಯೋ, ನನ್ ಕೆಲ್ಸಕ್ಕೆ ಅಂತ ಸೇಡ್ಸಿ ಅವ್ರ ಹತ್ರ ಇದ್ದೀನಿ ಅಲ್ವಾ, ಮತ್ತೆ ಇನ್ನ ಮನೆಯವ್ರ ಹತ್ರ ಏನ್ ಹೇಳೋದು? ನನ್ನಿಂದ ತಪ್ಪಾಯ್ತು ಬಿಡು. ನೀನ್ ಯಾವಾಗ ನನ್ನನ್ನು ಮಾತಾಡೋಕ್ ಬಿಡ್ತೀಯಾ? ಸರಿ, ಇಲ್ಲಿ ಗುಡಿಸ್ಲಿದೆ ಅಲ್ವಾ? ಹೌದು, ಆ ಕಡೆ ಇದೆ ನೋಡು. ಆದ್ರೆ ನಾನ್ ನಿನ್ ಜೊತೆ ಇರೋದಿಲ್ಲ. ಸರಿ ಆಯ್ತಪ್ಪ, ನೀನ್ ನನ್ ಜೊತೆಗೆ ಇರ್ಬೇಡ. ನಾನು ನನ್ನ ಪಾಡಿಗೆ ಒಬ್ನೇ ಇರ್ತೀನಿ ಅಷ್ಟೇ. ನಿಮಗ್ ನನ್ನ ಹೆಸರು ಹೇಗ್ ಗೊತ್ತಿದೆ? ಅರೆ, ನಿನ್ ಹೆಸರು ಅಷ್ಟೇ ಅಲ್ಲ,
ನೀನ್ ಇಲ್ಲಿ ಯಾಕೆ ಬಂದಿದ್ಯಾ ಅನ್ನೋದು ಸಹ ನನಗೆ ಗೊತ್ತಿದೆ. ಹೋಗು, ನಿನ್ನ ದಾರಿಗೆ ನೀನು ವಾಪಸ್ ಹೊಟ್ಟೋಗು. ಮತ್ತೆ ತಿರುಗಿ ಹಿಂದೆ ನೋಡಬೇಡ. ಇಲ್ಲಾಂದ್ರೆ ನಾನುಂಟು ಮತ್ತೆ ನೀನುಂಟು. ಹೇಳಿದ್ ಗೊತ್ತಾಗ್ತಿದ್ಯಾ? ಬಾಳು ಮಾಮ ಯಾರು ಅಂತ ಈಗ್ಲಾರು ಗೊತ್ತಾಯ್ತಾ? ನೀವ್ ಮನ್ಸಲ್ಲಿರೋದ್ನ ಗುರುತು ಹಿಡಿದಿದ್ರ ಅಂದ್ರೆ ನಿಮ್ ಹತ್ರ ಏನೋ ಇದೆ. ನೋಡು, ನೀವು 4 ಜನ ನನ್ನ ಬಿಡಾರಕ್ಕೆ ಮಾಹಿತಿ ಸಂಗ್ರಹಕ್ಕಾಗಿ ಬಂದಿದ್ದೀರಾ. ನಿನ್ನ ಮತ್ತಲ್ಲಿ ನನ್ನ ಕುರಿಗಳನ್ನ ಕದಿಯುವ ಹುನ್ನಾರ ಇದೆ ಅಲ್ವಾ? ಅಂತಹ ಧೈರ್ಯವನ್ನ ನೀನು ಮಾಡ್ಲೇಬೇಡ. ಅಕಸ್ಮಾತ್ ನೀನು ಹಾಗೆ ಮುಂದುವರೆದ್ರೆ ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ನಾವೇ ನಿಮಗೆ ಕಳ್ರ ತರ ಕಾಣ್ತಾ ಇದೀವ. ನಿಮ್ ಮನ್ಸಿಗೆ ಬಂದದನ್ನ ಏನೇನೋ ಮಾತಾಡ್ತಿದ್ದೀರಾ. ನಿನ್ನ ಮನೇಲಿ ಕಳ್ತನದ ದುಡ್ಡು ತಂದಿಲ್ಲ, ಚಿನ್ನ ತಂದಿಲ್ಲ ಅಂತ ನಿನ್ನ ಹೆಂಡತಿ ಗದ್ದಲ ಮಾಡಿ ಜಗಳ ಮಾಡ್ತಾ ಇದ್ದಾಳೆ. ಗೊತ್ತಿದೆ ನನಗದು. ನನ್ನನ್ನ ಸಾಧಾರಣ ಅಂತ ತಿಳ್ಕೊಂಡಿದ್ಯಾ? ಅದಷ್ಟು ಸುಲಭ ಅಲ್ಲ. ನಡಿ ಇಲ್ಲಿಂದ. ಬಂದಿರೋ ದಾರಿಯಲ್ಲಿ ಸುಮ್ಮನೆ ಹಿಂತಿರುಗಿ ಹೋಗ್ಬಿಡು. ಇಲ್ಲಾಂದ್ರೆ ನಾನು ನಿನ್ನನ್ನು ನೋಡ್ಕೊಂಡ್ ಬಿಡ್ತೀನಿ. ಇಲ್ಲಿ ನೋಡು, ನೀನು ಸುಮ್ಮನೆ ಪರೀಕ್ಷೆ ಮಾಡಿ ನೋಡಬೇಡ. ಇಲ್ಲಿ ಗೋಮಾಳಕ್ಕೆ ಮಾಮ ಬಂದಿದ್ದಾರೆ ಅಂತ ಊಟ ತಗೊಂಡು ಬರ್ತಾ ಇದೀಯ. ಅಲ್ಲಿ ನನ್ನ ಸಲುವಾಗಿ ನನ್ನ ಅಮ್ಮ ಊಟ ತೆಗೆದುಕೊಂಡು ಬಂದಿದ್ರು. ಮತ್ತೆ ಈಗ ಒಂದ್ ಕೆಲಸ ಮಾಡೋಣ. ನಾನು ಮೇಲಿನ ಅಂಗಳಕ್ಕೆ ಹೋಗ್ತೀನಿ, ಮತ್ತೆ ನೀನು ಕೆಳಗಡೆ ಹೋಗು. ಇಲ್ಲ ಬೇಡಪ್ಪ, ನಾನು ಎಲ್ಲೂ ಒಬ್ನೇ ಹೋಗೋದಿಲ್ಲ. ನನ್ನಿಂದ ಏನಾಗುತ್ತೋ ಅದನ್ನ ಮಾಡ್ತೀನಿ. ಅಯ್ಯೋ ಶಿರ್ಷಿ ಅಣ್ಣ, ನಾನು ಇದೀನಿ ಅಲ್ವಾ, ಮತ್ತೆ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತೀಯಾ? ಅದೆಲ್ಲ ಮಾತಾಡೋಕ್ ಸುಲಭ ಬಾಳು, ಅದ್ ನಿನಗೆ ಅರ್ಥ ಆಗೋದಿಲ್ಲ. ಸರಿ ಆಯ್ತಪ್ಪ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಮತ್ತೆ ನಾನು ಆ ಕಡೆ ಹೋಗ್ತೀನಿ. ಬಾಳು, ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ ಅಮ್ಮ ಅವರೇ. ಏನ್ ನಡೀತಿದೆ? ಏನೂ ಇಲ್ಲ, ಅದೇ ಸ್ವಲ್ಪ ಕೆಲಸ ಕಡೆ ನೋಡ್ತಾ ಇದ್ದೀನಿ. ಮತ್ತೆ ನೀವಿಬ್ರು ಈ ಕಡೆ ಬಂದಿದ್ದು? ಇಲ್ಲ, ಅದೇನು ಅಂತಂದ್ರೆ ಅಯ್ಯೋ, ಸಲುವಾಗಿ ಊಟ ತಗೊಂಡ್ ಬಂದಿದ್ದೀನಿ ಅಪ್ಪ. ಅಯ್ಯೋ ಅಮ್ಮ ಅವರೇ, ನೀವ್ ಯಾಕೆ ತೊಂದರೆ ತಗೊಂಡ್ರಿ? ಇಲ್ಲೇ ಒಲೆ ಹಚ್ಚಿ ಸ್ವಲ್ಪ ರೊಟ್ಟಿ ಪಲ್ಯ ಮಾಡ್ಕೊತಾ ಇದೀವಿ. ಅಯ್ಯೋ, ನಿನ್ ಬಗ್ಗೆ ನನಗ್ ತುಂಬಾ ಚಿಂತೆ ಆಗ್ತಿತ್ತು. ನೀವು ಚಿಂತೆ ಮಾಡಬೇಡಿ. ಅದ್ ಹಾಗಲ್ಲ ಬಾಳು, ಇವತ್ ನಾನು ಇಲ್ಲಿಂದ ಹೋದ್ಮೇಲೆ ನಾನು ಇವ್ರಿಗೆ ಹೇಳ್ತೀನಿ, ಬಾಳುನ ಇಲ್ಲಿ ತುಂಬಾ ದಿನ ಇರೋಕ್ ಬಿಡೋದ್ ಬೇಡ ಅಂತ. ಅಯ್ಯೋ, ಈ ಜಾಗದಲ್ಲಿ ನೀನೊಬ್ನೇ ಇರೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಾಳು. ಅಮ್ಮೋರೆ, ಇಲ್ಲಿ ಹಗಲೊತ್ತಲ್ಲಿ ಯಾರೋ ಕಾಣೋದಿಲ್ಲ, ಮತ್ತೆ ಇನ್ನು ರಾತ್ರಿ ಹೇಗೆ ಕಳಿಯೋದು? ನಾನು ಬಾಳುಗ್ ಅದನ್ನೇ ಹೇಳ್ದೆ. 3 ದಿನದ ಹಿಂದೆ ಕಳ್ಳರು ತುಂಬಾ ಓಡಾಡ್ತಿದ್ದಾರೆ ಅಂತ ಹೇಳ್ದೆ. ಮತ್ತೆ ಇಲ್ಲಿಗೆ ಬಂದು ಬೆಳೆನೂ ನೋಡ್ಕೊಂಡು ಹೋಗಿದ್ದಾರೆ. ಬಾಳು, ಹಾಗೇನಾದ್ರೂ ಇದ್ರೆ ಈಗ್ಲೇ ನೀನ್ ನಮ್ ಜೊತೆ ಹಾ ಬಾ. ನೀನ್ ಸ್ವಲ್ಪ ಆಗಿರು. ಅಮ್ಮ ಅವರೇ, ಹಾಗೆ ಎದ್ರುಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಅಕಸ್ಮಾತ್ ಅವ್ರು ಬಂದ್ರೆ ಬರ್ಲಿ ಬಿಡಿ, ಅವ್ರು ಬಂದ್ಮೇಲೆ ನಾವು ನೋಡ್ಕೊಳ್ಳೋಣ. ನನಗೂ ಅದನ್ನೇ ಹೇಳ್ತಾನೆ ಇವನು. ಭಯನೇ ಆಗುದಿಲ್ಲ ಇವನಿಗೆ. ಬಾಳು, ಇಲ್ಲಿ ನೋಡು, ನೀನ್ ಸ್ವಲ್ಪ ಹುಷಾರಾಗಿರು. ಹಾ ಸರಿ ಬಾಳು, ಈಗ ನೀನು ಸ್ವಲ್ಪ ಊಟ ಮಾಡು. ಇಲ್ಲಿ ಬರೋದಕ್ಕೆ ಯಾರು ಇರ್ಲಿಲ್ಲ ಅಂತ ನಿನ್ಗೋಸ್ಕರ ನಾನು ಸ್ವತಃ ಊಟ ತಗೊಂಡ್ ಬಂದಿದ್ದೀನಿ. ಅಮ್ಮ ಅವರೇ, ನೀವು ನನ್ನ ಸಲುವಾಗಿ ಇಷ್ಟು ಮಾಡಿದ್ದು ತುಂಬಾ ಆಯ್ತು ನೋಡಿ. ಇವಾಗ ಇಲ್ಲಿದೆಲ್ಲ ಬಿಡಿ,
ಊರಲ್ಲಿ ದರೋಡೆಕೋರರು ಬಂದಿದ್ದಾರೆ, ಏನ್ ಮಾಡ್ತೀರಾ? ಅದಕ್ಕೆ ಅಲ್ಲೆಲ್ಲ ಸರಿಯಾಗಿ ನೋಡ್ಕೊಳ್ಳೋಕೆ ಹೇಳಿ. ಸೇಠ್ಜಿ ಅವರು ತಾಲೂಕಿನಿಂದ ದುಡ್ಡು ತಗೊಂಡ್ಬಂದಿದ್ದಾರೆ, ಮತ್ತೆ ಅದು ಇವತ್ತೇ ದರೋಡೆ ಆದ್ರೂ ಆಗ್ಬೋದು. ಬಾಳು, ಹಾಗೇನು ಆಗೋದು ಬೇಡಪ್ಪ. ಇಲ್ಲ ಅಂದ್ರೆ ನೀನ್ ನಮ್ ಜೊತೆನೆ ಬಂದ್ಬಿಡು. ಈಗಿಂದೀಗ್ಲೇ ನಮ್ ಜೊತೆ ಬಾ ಬಾಳು. ನನ್ನ ತೋಟಕ್ಕೆ ಕಳ್ಸಿದ್ದಾರೆ ಅಲ್ವಾ, ಅದಕ್ಕೆ ನಾನು ಇಲ್ಲಿ ಮೊದಲು ಎಲ್ಲ ಕೆಲಸನ ಮಾಡ್ತೀನಿ, ಆಮೇಲೆ ಆ ಕಡೆ ನೋಡ್ತೀನಿ. ಆಯ್ತು ಬಾಳು, ನಾನು ಬರ್ತೀನಿ. ನೀನು ಊಟ ಮಾಡಪ್ಪ. ನಡಿ. ಚಂದು, ಯಾವ್ದೋ ಯೋಚನೆಯಲ್ಲಿ ಇದೆಯಾ ಅನಿಸ್ತಿದೆ. ಅಮ್ಮ, ನಾನ್ ನಿನ್ಗೇನು ಅಂತ ಹೇಳಿ? ಅಲ್ಲ, ಏನ್ ಮಾಡಿದ್ರು ನನ್ನ ವ್ಯವಹಾರದಲ್ಲಿ ಲೆಕ್ಕನೇ ಸರಿ ಹೋಗ್ತಾ ಇಲ್ಲ. ನಾನ್ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಒಂದು ವಿಷಯನೂ ನಾನ್ ಅನ್ಕೊಂಡ ಹಾಗೆ ನಡೀತಾ ಇಲ್ಲ. ಯಾವುದ್ರಲ್ಲಿ ನೋಡಿದ್ರು ಬರೀ ನಷ್ಟ ನಷ್ಟ ನಷ್ಟನೇ ಆಗ್ತಾ ಇದೆ. ಆ ಬಾಳು ಶಾಪ ಕೊಟ್ಟಿದ್ದಲ್ಲ, ಅದಕ್ಕೆ ಹೀಗಾಗ್ತಿರೋದು. ನನಗಿದೆಲ್ಲ ಚೆನ್ನಾಗ್ ಗೊತ್ತಾಗತ್ತೆ. ನೀನು ನೋಡಿದ್ರೆ ಆ ತರದ ಹುಡ್ಗನ್ನೇ ನಮ್ಮನೆ ಮತ್ತೆ ಕರ್ಕೊಂಬಂದು ಇಟ್ಕೊಂಡಿದ್ಯಾ. ಅದೇ ಯಾಕೆಂದ್ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ ಅಮ್ಮ, ಅದೆಲ್ಲ ಹಾಗಲ್ಲ. ಅದ್ ಹಾಗೆ ಇರೋದು. ಅದಕ್ಕೆ ನಾನು ಅವನನ್ನ ತೋಟಕ್ಕೆ ಕಳ್ಸಿರೋದು. ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಅಲ್ಲಿಂದಾನೆ ಅವನನ್ನ ಅವನ ಮನೆಗೆ ವಾಪಸ್ ಕಳಿಸ್ಬಿಡು. ನಮ್ ತಲೆ ಬಿಸಿ ಸ್ವಲ್ಪ ಕಡಿಮೆ ಆಗತ್ತೆ. ಇಲ್ಲಮ್ಮ, ಅದು ಸರಿ ಕಾಣಿಸೋದಿಲ್ಲ ಅನ್ಸತ್ತೆ. ಮತ್ತೆ ನಾನು ಎಷ್ಟು ಸರಿ ಹೇಳಿದ್ದೀನಿ, ಆ ಬಾಳು ಸಾಮಾನ್ಯ ಹುಡುಗ ಅಲ್ಲ ಅಂತ. ಹಾಗಂತ ನಾವು ಸಹಿಸ್ಕೋಬೇಕಾ? ನೀನೇ ಹೇಳು. ಅದಕ್ಕೆ ನಾನು ಅವನಿಗೆ ಬೈತಾ ಇರೋದು ಯಾವಾಗ್ಲೂ. ಅವನು ನಮಗ್ ಶಾಪ ಕೊಟ್ಟಿದ್ದ ಅಲ್ವಾ, ಮತ್ತ್ಯಾಕೆ ನಮ್ಮನೆಗೆ ವಾಪಸ್ ಬಂದಿರೋದು ಅವನು? ಬಂದ್ಯಾ? ಆ ಬಾಳುಗ್ ಹೋಗಿ ಊಟ ಕೊಟ್ಟು ಬಂದ್ಯಾ? ಹೌದು. ಗೋದೆ, ಇಲ್ಲಿ ಮನೆ ಕೆಲಸ ಎಲ್ಲ ಬಿಟ್ಟು ಎಲ್ಲಿಗೆ ತಿರ್ಗಕ್ ಹೋಗಿದ್ದೆ? ಈಗ ಕೆಲಸ ಎಲ್ಲ ಯಾರು ಮಾಡೋದು? ಮಾಡ್ತೀನಿ ಅಮ್ಮವ್ರೆ ನಾನೀಗ. ಅಮ್ಮ, ಅದೇನು ಅಂದ್ರೆ... ಚಂದು, ನೀನ್ ಸುಮ್ನೆ ಇರೋ. ನೀನ್ ಏನ್ ಹೇಳ್ತೀಯ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ರೀ, ನನಗ್ ಬೇರೆ ಏನೋ ಚಿಂತೆ ಆಗ್ತಿದೆ. ಏನದು? ರೀ, ಬಾಳು ಅಲ್ಲಿ ತೋಟದಲ್ಲಿ ಒಬ್ನೇ ಇದ್ದಾನೆ. ಅವನ್ ಜೊತೆ ಒಂದೇ ಬಿನ್ಗೆ ಇದೆ ರೀ.